ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಆಟಿ ಅಮಾವಾಸ್ಯೆ ದಿನ ಮೆಂತೆ ಗಂಜಿ ರೆಸಿಪಿಯನ್ನು ರೆಡಿ ಮಾಡ್ತಾರೆ. ಆ ರೆಸಿಪಿಯನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಮುಂಚಿನ ದಿನ ಸಂಜೆ ಮೆಂತೆಯನ್ನು ನೆನೆ ಹಾಕಿ ಇಟ್ಟಿರೋದು. ಮುಂಚಿನ ದಿವಸ ಸಂಜೆ ಒಂದು ಸರಿ ತೊಳೆದು ಮೆಂತೆಯನ್ನು ನೆನೆ ಹಾಕಿರಬೇಕು. ನಾನು ಈ ತಟ್ಟೆಯಲ್ಲಿ ಒಂದು ಅರ್ಧ ತಟ್ಟೆ ಆಗುವಷ್ಟು ನೆನೆ ಹಾಕಿರೋದು. ನಾನಿಲ್ಲಿ ಒಂದು ಪಾವು ಆಗುವಷ್ಟು ಬಿಳಿ ಅಕ್ಕಿಯನ್ನು ತಗೊಳ್ತಾ ಇದ್ದೇನೆ. ನೀವು ಪಾವು ಇಲ್ಲದಿದ್ದರೆ ಲೋಟದಲ್ಲಿ ಬೇಕಿದ್ದರೆ ಮೆಜರ್ಮೆಂಟ್ ಮಾಡಿ ಹಾಕ್ಕೊಳ್ಬೋದು. ಒಂದು ಪಾವೇ ಬೇಕಂತ ಇಲ್ಲ, ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು, ಸ್ವಲ್ಪ ಕಡಿಮೆನೂ ಹಾಕ್ಕೊಳ್ಬೋದು. ಈಗ ಇದನ್ನು ಒಂದು 2 ಸರಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ಬಿಳಿ ಅಕ್ಕಿ ಯಾವುದು ಬೇಕಿದ್ದರೂ ಉಪಯೋಗಿಸ್ಬೋದು. ಕೆಲವರು ಸೋನಾ ಮಸೂರಿ ಎಲ್ಲ ಯೂಸ್ ಮಾಡಿಕೊಳ್ತಾ ಇರ್ತಾರೆ, ಅಂಥವರು ಆ ಅಕ್ಕಿಯನ್ನು ಯೂಸ್ ಮಾಡಿಕೊಳ್ಬೋದು. ಇವಾಗ ಒಂದು ಕುಕ್ಕರ್ಗೆ ಮುಂಚಿನ ದಿನ ಸಂಜೆ ನೆನೆಸಿಟ್ಟ ಮೆಂತೆಕಾಳನ್ನು ಹಾಕಿಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೆಂತೆಕಾಳು ನೆನೆ ಹಾಕುವಾಗ ಒಂದು ಸರಿ ತೊಳೆದು ನೆನೆ ಹಾಕಿರೋದು, ಹಾಗಾಗಿ ಎಲ್ಲ ನೀರನ್ನು ಡೈರೆಕ್ಟಾಗಿ ಹಾಕಿಕೊಳ್ತಾ ಇದ್ದೀನಿ. ಒಂದು ಪಾವು ಅಕ್ಕಿಯನ್ನು ಚೆನ್ನಾಗಿ 2 ಸರಿ ತೊಳೆದು ಕುಕ್ಕರ್ಗೆ ಹಾಕಿಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಒಂದು 2 ತಂಬಿಗೆ ನೀರನ್ನು ಹಾಕಿಕೊಳ್ತಾ ಇದ್ದೀನಿ. ಅಕ್ಕಿಯ 3ರಷ್ಟು ನೀರನ್ನು ಹಾಕಿಕೊಳ್ಬೇಕಾಗ್ತದೆ. ಕಾಯಿ ಹಾಲು ತೆಳು ಇದ್ದರೆ ಅದನ್ನು ಕೂಡ ಹಾಕಿಕೊಳ್ಬೋದು. ನಾನಿಲ್ಲಿ ನೀರನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. 5 ವಿಜಿಲ್ ಬರುವಷ್ಟು ಬೇಯಿಸ್ಕೊಳ್ಬೇಕು. ಫ್ರೆಶ್ ಆಗಿರುವ ಒಂದು ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರ್ಗೆ ಹಾಕಿಕೊಳ್ತಾ ಇದ್ದೀನಿ. ಜಾಸ್ತಿ ತೆಂಗಿನಕಾಯಿ ತುರಿ ಬೇಕಿದ್ರೆ ಜಾಸ್ತಿನೂ ಹಾಕ್ಕೊಳ್ಬೋದು. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಒಂದು ಪಾತ್ರೆಯಲ್ಲಿ ರುಬ್ಬಿರುವ ತೆಂಗಿನಕಾಯಿಯ ತುರಿಯನ್ನು ಹಾಕಿ ಸೋಸಿಕೊಳ್ತಾ ಇದ್ದೀನಿ. ದಪ್ಪ ಹಾಲು ಮತ್ತು ತೆಳು ಹಾಲು ಸಪ್ರೇಟಾಗಿ ತೆಗೆದು ಇಟ್ಕೊಳ್ಬೇಕಾಗ್ತದೆ. ಬಟ್ಟೆಯಲ್ಲಿ ಹಾಕಿನೂ ಸೋಸಿಕೊಳ್ಬೋದು. ನಾನಿಲ್ಲಿ ದಪ್ಪ ಹಾಲು ಮತ್ತು ತೆಳು ಹಾಲು ಸಪ್ರೇಟಾಗಿ ತೆಗೆದು ಇಟ್ಕೊಂಡಿದ್ದೇನೆ. ಚೆನ್ನಾಗಿ ಬೆಂದಿದೆ. ಈಗ ನಾನು ಕುಕ್ಕರಲ್ಲಿ ಇರುವುದನ್ನು ಒಂದು ಸ್ಟೀಲ್ ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೇನೆ. ಕುಕ್ಕರಲ್ಲೇ ಬೇಕಿದ್ದರೆ ಬೆಲ್ಲ ಎಲ್ಲ ಹಾಕಿ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಟೀಲ್ ಪಾತ್ರೆಯಲ್ಲಿ ಇರಲಿ ಅಂತ ಸ್ಟೀಲ್ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ತೆಳು ಹಾಲನ್ನು ಹಾಕಿಕೊಳ್ತಾ ಇದ್ದೇನೆ. ತೆಳು ಹಾಲು ಸಾಕಾಗದಿದ್ದರೆ ಸ್ವಲ್ಪ ನೀರನ್ನು ಬೇಕಿದ್ರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿಕೊಳ್ತಾ ಇದ್ದೀನಿ. ಜಾಸ್ತಿ ತೆಳು ಮಾಡೋದಕ್ಕೆ ಹೋಗಬೇಡಿ. ನಮಗೆ ಮತ್ತೆ ಸ್ವಲ್ಪ ದಪ್ಪಕಾಯಿ ಹಾಲು ಹಾಕೋದಕ್ಕೆ ಇರೋದ್ರಿಂದ ಸ್ವಲ್ಪ ದಪ್ಪನೇ ಇರಬೇಕಾಗ್ತದೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಂದು 1/4 kg ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ. ಮೆಂತೆ ಸ್ವಲ್ಪ ಕಹಿ ಇರೋದ್ರಿಂದ ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ. ಈಗ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಕುಕ್ಕರಲ್ಲಿ ಬೇಯಿಸಿರೋದ್ರಿಂದ ಅನ್ನ ಎಲ್ಲ ಉಂಡೆಯಾಗಿರ್ತದೆ. ಚೆನ್ನಾಗಿ ಕರಗುವ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಗ್ಯಾಸ್ ಒಲೆ ಮೇಲೆ ಇಟ್ಟು ಮಧ್ಯಮ ಉರಿಯಲ್ಲಿ ಸ್ವಲ್ಪ ಹೊತ್ತು ಕೈ ಬಿಟ್ಟು ಮಿಕ್ಸ್ ಮಾಡಿಕೊಳ್ತಾ ಇರಬೇಕು. ಇವಾಗ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಬೆಲ್ಲ ಕರಗುವ ತನಕ ಮಿಕ್ಸ್ ಮಾಡಿಕೊಳ್ತಾ ಇರಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ಇದಕ್ಕೆ ನಾನು ದಪ್ಪಕಾಯಿ ಹಾಲನ್ನು ಹಾಕಿಕೊಳ್ತಾ ಇದ್ದೇನೆ. ಇಷ್ಟು ತೆಳ್ಳಗೆ ಇದ್ದರೆ ಸಾಕಾಗ್ತದೆ. ಜಾಸ್ತಿ ತೆಳ್ಳಗೆ ಇರಬಾರ್ದು, ಸ್ವಲ್ಪನೇ ದಪ್ಪನೇ ಇರಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಇದ್ದರೆ ಸಾಕಾಗ್ತದೆ. ಮಧ್ಯಮ ಉರಿಯಲ್ಲಿಟ್ಟು ಕೈ ಆಡಿಸ್ತಾ ಇರಬೇಕು. ಇವಾಗ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ನಿಮಗೆ ಏಲಕ್ಕಿ ಹುಡಿ ಬೇಕಿದ್ದರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಏಲಕ್ಕಿ ಹುಡಿಯನ್ನು ಗೋಡಂಬಿ ದ್ರಾಕ್ಷಿಯನ್ನು ಹಾಕಿಕೊಳ್ತಾ ಇಲ್ಲ. ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಬೋದು. ಒಂದು 2 ಚಮಚ ದನದ ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಸೂಪರ್ ಆಗಿರ್ತದೆ. ತುಪ್ಪ ಹಾಕಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ನಾನೀಗ ಗ್ಯಾಸನ್ನು ಆಫ್ ಮಾಡಿಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಬಿಸಿ ಬಿಸಿಯಾಗಿರುವ ಆಟಿ ಸ್ಪೆಷಲ್ ಮೆಂತೆ ಗಂಜಿ ರೆಸಿಪಿ ರೆಡಿ ಆಯಿತು. ಫ್ರೆಂಡ್ಸ್, ನೀವು ಸಹ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್, ಟೇಕ್ ಕೇರ್.